ಧನುಸ್ಸು ರಾಶಿ ಮನೆಯನ್ನು ಕಟ್ಟಬೇಕು ಅಂತಕ್ಕಂತಹ ಆಲೋಚನೆ ಇರುವಂಥವ್ರಿಗೆ ವಿಶೇಷವಾದಂತಹ ಇನ್ನಷ್ಟು ಮತ್ತಷ್ಟು ಆಲೋಚನೆಗಳು ಬರುತ್ತೆ. ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನು ಗಟ್ಟಿ ಮಾಡಿಕೊಳ್ತಾ ಹೋಗುವಂತಹ ದಿವಸ ಇದಾಗುತ್ತೆ. ಮಕ್ಕಳಿಂದ ನಿಮಗೆ ಸಹಾಯ ಸಹಕಾರ ಸಿಕ್ಕುತ್ತೆ. ಅಗತ್ಯ ಬಿದ್ದರೆ ಮಕ್ಕಳು ಹಣದ ಸಹಾಯವನ್ನು ಕೂಡ ಮಾಡುವಂಥದ್ದಾಗತ್ತೆ. ಸಂಗೀತಾಭ್ಯಾಸಿಗಳಿಗೆ ಸಂಗೀತಜ್ಞರಿಗೆ ವಿಶೇಷವಾದಂತಹ ಮಾನ್ಯತೆ ಗೌರವ ಸ್ಥಾನ ಮಾನ ಅವಕಾಶ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದು. ತಾತ್ಕಾಲಿಕವಾದಂತಹ ಹುದ್ದೆಗಳಲ್ಲಿ ಇರ್ತಕ್ಕಂಥವರಿಗೆ ಅಂದರೆ ಟೆಂಪ್ರವರಿಯಾಗಿ ಏನು ಪೋಸ್ಟಿಂಗ್ ಆಗಿರುತ್ತೆ ಅಂಥವರಿಗೆ ಬದಲಾವಣೆಯ ಸೂಚನೆ ಇವತ್ತಿದೆ. ಬದಲಾವಣೆಯೂ ಕೂಡ ಆಗುವಂಥದ್ದಾಗತ್ತೆ. ಯಾವುದೇ ಗೌರವಯುತವಾದಂತಹ ಕೆಲಸದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ನೀವೇ ಯಾರು ನಿಮ್ಮನ್ನು ಯಾವ ಸ್ಥಳಕ್ಕೆ ಬೇಕಾದರೂ ಕಳಿಸ್ಲಿ, ನಿಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಿ ಅಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಿ ನಿಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಗೌರವವನ್ನು ಸಂಪಾದನೆ ಮಾಡಿ ಪ್ರಾಮಾಣಿಕವಾದಂತಹ ಕೆಲಸವನ್ನು ಮಾಡಿ ಸಮಾಜಮುಖಿಯಾದಂತಹ ಕೆಲಸವನ್ನು ಮಾಡಿ ಸಾರ್ವಜನಿಕವಾಗಿ ನಿಮ್ಮ ಹೆಸರನ್ನು ಶಾಶ್ವತವಾಗಿ ಉಳಿಯುವ ಹಾಗೆ ಮಾಡಿ. ಇದು ಬಹಳ ಮುಖ್ಯವಾಗುತ್ತೆ. ಹಿರಿಯ ಅಧಿಕಾರಿಗಳಿಂದ ಕೆಲವು ವಿಚಾರಕ್ಕೆ ತಿರಸ್ಕಾರ ಆಗಬಹುದು, ಆಗಲಿ. ನಿಮ್ಮ ಶಿಸ್ತನ್ನು ನಿಮ್ಮ ಪ್ರಾಮಾಣಿಕತೆಯನ್ನು ಮಾತ್ರ ನೀವು ಬಿಡಬೇಡಿ. ಅದು ನಿಮ್ಮನ್ನು ಸರ್ವತ್ರ ರಕ್ಷಣೆ ಮಾಡ್ತಕ್ಕಂಥದ್ದಾಗತ್ತೆ. ಈ ಎಲ್ಲ ಬೇಸರಗಳನ್ನು ದೂರ ಮಾಡಿ ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಿ. ಶುಭವಾಗಿ. ಮಕರ ರಾಶಿ ವಾದ ವಿವಾದಗಳನ್ನು ನೀವೇ ಸೃಷ್ಟಿ ಮಾಡಿಕೊಳ್ತೀರಿ, ಅದಕ್ಕೆ ನೀವೇ ಪರಿಹಾರ ಹೇಳ್ತೀರಿ. ನಾನೇ ಜಯಶೀಲನಾದೆ ಅಂತ ಹೇಳಿಕೊಂಡು ತಿರುಗುವಂಥದ್ದು. ಸಾಮಾಜಿಕ ಸೇವೆಗಳಲ್ಲಿ ನೆಪಮಾತ್ರಕ್ಕೆ ಭಾಗಿಗಳಾಗ್ತೀರಿ, ಅಲ್ಲಿ ನಿಮ್ಮ ಯಾವುದೇ ಪಾತ್ರ ಇರುವುದಿಲ್ಲ. ಜೊತೆಗೆ ಕುಟುಂಬದ ವಾತಾವರಣ ನಿಮಗೆ ಸಮಾಧಾನವನ್ನು ಕೊಡೋದಿಲ್ಲ, ಮನಸ್ಸಿಗೆ ಶಾಂತಿ ಕುಟುಂಬದಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. ಆರೋಗ್ಯದಲ್ಲಿ ವ್ಯತ್ಯಯವಾಗಿರ್ತಕ್ಕಂಥವ್ರಿಗೆ ಭಯ ಜಾಸ್ತಿ ಆಗುತ್ತೆ. ಬಹಳ ದಿನಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದರೆ ಭಯ ಹೆಚ್ಚಾಗುವಂತಹ ಸಮಯ. ಕೆಲಸ ಮಾತು ಸ್ವಾತಂತ್ರ್ಯ ಇಲ್ಲದೆ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮಗೆ ಏನೋ ಒಂದು ರೀತಿಯ ಬೇಸರವನ್ನು ತರುತ್ತೆ. ನೀವು ಮಾಡ್ತಕ್ಕಂತಹ ಕೆಲಸ ದೊಡ್ಡವರು ಅಥವಾ ಸಮಾಜದಲ್ಲಿ ಆಡ್ತಕ್ಕಂತಹ ಮಾತು, ಜೊತೆಗೆ ಯಾವ ಕೆಲಸವನ್ನೂ ಮಾಡೋದಕ್ಕೆ ನಿಮಗೆ ಪರಿಪೂರ್ಣವಾದಂತಹ ಅಧಿಕಾರವಾಗಲಿ ಸ್ವತಂತ್ರವಾಗಲಿ ಇಲ್ಲದೇ ಇರತಕ್ಕಂಥದ್ದು ಬಹಳ ನೋವನ್ನುಂಟು ಮಾಡುತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲವಾಗ್ತಕ್ಕಂತಹ ದಿವಸ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಅನಿರೀಕ್ಷಿತವಾಗಿ ಧನಾಗಮ ಆಗ್ತಕ್ಕಂತಹದ್ದು ಮನಸ್ಸಿಗೆ ಸಂತೋಷವಾಗುತ್ತೆ. ಇದು ಸ್ವಾಭಾವಿಕ, ಎಲ್ಲರಿಗೂ ಕೂಡ ಅದಾಗತ್ತೆ. ನಮಗೆ ಗೊತ್ತೇ ಇರೋದಿಲ್ಲ ಹಣ ನಮ್ಮ ಕೈ ಸೇರ್ತು ಅಂತಂದರೆ ಸಂತೋಷವಾಗುತ್ತೆ. ಆದರೆ ಇವತ್ತೇ ಆಯಿತು ಅನ್ನುವಂಥದ್ದಿದೆಯಲ್ಲ, ಅದು ಗ್ರಹಗತಿಯ ಪ್ರಭಾವ, ಗ್ರಹ ಬಲ ಅಂತ ಹೇಳಬೇಕು. ಕಲಾವಿದರಿಗೆ ಅಲ್ಪ ಮಾತ್ರವಾದಂತಹ ಗೌರವ, ಆದರೆ ಇಷ್ಟಾದರೂ ಸಿಕ್ತಲ್ಲ ಅಂತಕ್ಕಂತಹ ಸಮಾಧಾನ ಇರುವಂಥದ್ದಾಗತ್ತೆ. ಕುಟುಂಬದ ಉನ್ನತಿಯ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಕುಟುಂಬವನ್ನು ಇನ್ನಷ್ಟು ಮತ್ತಷ್ಟು ಮೇಲಕ್ಕೆ ಎತ್ತರಕ್ಕೆ ಕೊಂಡೊಯ್ಯಬೇಕು ಅಂತಕ್ಕಂಥದ್ದಾಗಿರುತ್ತೆ. ಮೇಲ್ದರ್ಜೆಗೆ ಏರಬೇಕು ಅಂತಕ್ಕಂತಹ ಭಾವನೆ ಇದ್ದಾಗ ನಿಮ್ಮ ಪ್ರಯತ್ನ ಸಾಕಾಗ್ತಾ ಇಲ್ಲ. ನೀವು ಪ್ರಯತ್ನ ಮಾಡ್ತಾ ಇಲ್ಲ ಅಂತಲ್ಲ, ನೀವು ಮಾಡ್ತಾ ಇರತಕ್ಕಂತಹ ಪ್ರಯತ್ನ ಸಾಕಾಗ್ತಾ ಇಲ್ಲ ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಮೇಲ್ದರ್ಜೆಯ ಯೋಜನೆಯನ್ನು ಹಾಕ್ಕೊಳ್ಳೋದಕ್ಕೆ ಇದು ಬಹಳ ಸದವಕಾಶ. ಇದು ಬಂಧುಗಳಿಂದ ಸಹಕಾರ ಸಿಕ್ಕತ್ತೆ, ಸಹಾಯ ಸಿಕ್ಕತ್ತೆ. ಇದೆಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿದೆ. ಮನೆಯಲ್ಲಿ ಹಿರೀಕರ ಆರೋಗ್ಯದಲ್ಲಿ ವ್ಯತ್ಯಯಗಳಾಗಬಹುದು, ಅದನ್ನು ಗಮನಿಸಿಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಹಿಡ್ಕೊಳ್ಳಿ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಪ್ರಭಾವಿ ವ್ಯಕ್ತಿಗಳ ಜೊತೆಯಲ್ಲಿ ಸಮಯವನ್ನು ಕಳೆಯುವುದಕ್ಕೆ ಅವಕಾಶವಾಗುತ್ತೆ. ಅಂತಹ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಸಾಮಾಜಿಕ ಬದುಕಿನಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವವನ್ನು ಕಾಪಾಡಿಕೊಳ್ಬೇಕು. ನನ್ನದೇ ಆದಂತಹ ಮಾರ್ಗದಲ್ಲಿ ನಾನು ಹೋಗ್ತೀನಿ ಅಂತಂದಾಗ ಎಲ್ಲರೂ ಅದನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿರುವುದಿಲ್ಲ. ಹಾಗಾಗಿ ಸಮಾಜಕ್ಕೆ ತಗ್ಗಿ ಬಗ್ಗಿ ನಡೀತಕ್ಕಂತಹ ಒಂದು ಮನೋಭಾವ ಇರಬೇಕಾಗತ್ತೆ. ಸಮಾಜದಲ್ಲಿ ಆ ವಿಷಯವನ್ನು ಹಲವರು ನಿರೀಕ್ಷೆ ಮಾಡ್ತಾರೆ ಅನ್ನುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟ ಹೆಚ್ಚಾಗಿರುತ್ತೆ. ವಿರೋಧಿಗಳು ನಿಮ್ಮ
ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಇದೆಲ್ಲವನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಿಕೊಂಡು ನೀವು ಮುಂದುವರಿಬೇಕಾದಂಥದ್ದು ಮುಖ್ಯವಾಗುತ್ತೆ. ಜೊತೆಗೆ ಬಟ್ಟೆ ವ್ಯಾಪಾರಿಗಳಿಗೆ ಆದಾಯದ ಮೂಲ ಹೆಚ್ಚಾಗ್ಬೋದು, ಯಾವ ಯಾವ ಮಾರ್ಗದಿಂದ ಹಣವನ್ನು ಸಂಪಾದನೆ ಮಾಡಬಹುದು ಅನ್ನುವಂಥದ್ದು ತಿಳಿತಾ ಹೋಗುತ್ತೆ. ಮನೋವ್ಯಾಧಿಗೆ ಮದ್ದಿಲ್ಲ ಅಂತ ಹೇಳಿ ಒಂದು ಅನುಭವದ ಮಾತನ್ನು ಹೇಳ್ತಾರೆ. ಹಾಗೆ ಮಾನಸಿಕವಾಗಿ ಯಾವುದೇ ರೀತಿಯ ವ್ಯತ್ಯಯಗಳಾದರೂ ಕೂಡ ಅದನ್ನು ದೌರ್ಬಲ್ಯವಾಗಿ ತಿಳಿದಲೆ ಅದನ್ನು ಒಂದಷ್ಟು ದೂರ ಮಾಡಿಕೊಂಡು, ಶಾರೀರಿಕವಾಗಿ ಯಾವುದೇ ರೀತಿಯ ವ್ಯತ್ಯಾಸಗಳಾದರೂ ಕೂಡ ಅದನ್ನು ಸರಿಪಡಿಸಿಕೊಂಡು ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ ಅಂತಕ್ಕಂತಹದ್ದು. ಋಣಾತ್ಮಕವಾದಂತಹ ಚಿಂತನೆಗಳೇ ಹೆಚ್ಚಾಗಿ ಬರ್ತಕ್ಕಂತಹ ದಿವಸ, ಆದರೆ ಅದೆಲ್ಲವನ್ನು ಸವಾಲಾಗಿ ಮೆಟ್ಟಿ ನಿಂತು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ. ಮಾತಿನಿಂದ ಕಲಹ ಉಂಟಾಗತ್ತೆ, ನೀವೇನು ಮಾತಾಡ್ತಿರೋ ಆ ಮಾತಿಗೋಸ್ಕರನೇ ಜಗಳ ಆಗತ್ತೆ ಎನ್ನುವಂತಹ ಸೂಚನೆ ಇದೆ. ಅದನ್ನು ಗಮನಿಸ್ಕೊಳ್ಳಿ. ವಿಶೇಷವಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.